ಬಳ್ಳಾರಿ ಜೈಲಿಗೂ ದರ್ಶನ್ ದಿಲ್ದಾರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಕಪ್ಪು ಪೂಮಾ ಟಿ ಶರ್ಟ್ ಅನ್ನು ಧರಿಸಿ ಎಂಟ್ರಿ ಕೊಟ್ಟಿದ್ದಾರೆ. ಕನ್ನಡಕ ಬ್ರಾಂಡೆಡ್ ಟಿ ಶರ್ಟ್ ಅನ್ನು ಧರಿಸಿ ಎಂಟ್ರಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕೈಗೆ ಕ್ರೇಪ್ ಬ್ಯಾಂಡೇಜ್ ಕೂಡ ಹಾಕಿದ್ದಾರೆ. ಬೆಡ್ಶೀಟು ವಾಟರ್ ಬಾಟಲ್ ಜೊತೆ ನಟ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ದಿಲ್ದಾರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಪಶ್ಚಾತ್ತಾಪ ಅವ್ರ ಮುಖದಲ್ಲಿ ಕಾಣಲಿಲ್ಲ. ಬಟ್ ಒಳಗಡೆ ನೊಂದಿರ್ತಾರೆ. ಫ್ಯಾಮಿಲಿಯಿಂದ ದೂರ ಇದ್ದಾರೆ. 69 ದಿನ ಆಯಿತು. ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ನೀಡಲಾಗಿದೆ ಅನ್ನೋ ಸುದ್ದಿ ಪ್ರಸಾರ ಆಗ್ತಿದ್ದಂಗೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ತು. ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಹೀಗಾಗಿ ಶಿಫ್ಟ್ ಮಾಡಿದ್ದು ಆಯಿತು. ನೋಡಿ, ಪೂಮಾ ಟಿ ಶರ್ಟ್, ಕೈಯಲ್ಲಿ ವಾಟರ್ ಬಾಟಲ್, ಕ್ರೇಪ್ ಬ್ಯಾಂಡೇಜ್ ಕಟ್ಟಿದ್ದಾರೆ ಕೈಗೆ, ಕಡಗ, ಇದೆಲ್ಲವೂ ಕೂಡ ಹಾಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಕಡಗ ಅಥವಾ ಪೂಮಾ ಟಿ ಶರ್ಟು. ಕೈದಿ ಆದ ನಂತರ ಅವ್ರಿಗೊಂದು ಯೂನಿಫಾರ್ಮ್ ಕೊಡ್ತಾರೆ. ಈಗ ನಾರ್ಮಲ್ ಡ್ರೆಸ್ಸಲ್ಲಿ ಇರಬಹುದು. ಹೀಗಾಗಿ ಅವ್ರು ನಾರ್ಮಲ್ ವೇರಲ್ಲಿ ಪೂಮಾ ಟಿ ಶರ್ಟ್ ಹಾಕೊಂಡು ಬಂದಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪಾಂಡುರಂಗ. ಏನಾಗ್ತಾ ಇದೆ ಅಲ್ಲಿ? ದಿವ್ಯಾ, ಏನು ದರ್ಶನ್ ಅವರ 2ನೇ ಇನ್ನಿಂಗ್ಸ್ ಈಗ ಆರಂಭ ಆಗಿದೆ ಅಂತ ಹೇಳ್ಬೋದು. ಮೊದಲನೇ ಇನ್ನಿಂಗ್ಸ್ ಅಂತಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ದಿನಗಳ ಕಾಲ ಕಳೆದಂತ ದರ್ಶನ್ ಅವರೀಗ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ರಗಡ್ ಆಗಿ ಎಂಟ್ರಿ ಕೊಟ್ಟಂತ ದರ್ಶನ್ ಅವರಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅಲ್ಲಿ ಒಳಗಡೆ ಏನು ಸೆಲ್ ಒಳಗಡೆ ಇರ್ತಕ್ಕಂಥದ್ದು, ಏನು ಅವರಿಗೆ ಮೆಡಿಕಲ್ ಚೆಕಪ್ ಆಗಿರ್ಬೋದು, ಅವರಿಗೆ ತಪಾಸಣೆ ಆಗಿರ್ಬೋದು, ಜೊತೆಗೆ ಅವರಿಗೆ ಕೂರಿಸ್ತಕ್ಕಂಥ ಸೆಲ್ ಆಗಿರ್ಬೋದು, ಬಹಳಷ್ಟು ಪ್ರಮಾಣದಲ್ಲಿ ಕೂಡ ಅವರಿಗೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರ್ತಕ್ಕಂಥದ್ದು. ಅದು ಕೂಡ ಪ್ರಮುಖವಾಗಿ ಏನು ಪೊಲೀಸ್ ಇಲಾಖೆ ನಿನ್ನೆಯಿಂದಲೂ ಕೂಡ ಸನ್ನದ್ಧಾಗಿತ್ತು. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ ಅವರನ್ನ ಈಗಾಗಲೇ ಜೈಲು ಒಳಗಡೆ ಕಳಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ದರ್ಶನ್ ಜೈಲಿಗೆ ಬಂದಂತ ಸಂದರ್ಭದಲ್ಲಿ ಅವರನ್ನ ನೋಡ್ಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ದಿವ್ಯಾ ಅವರ ಅಭಿಮಾನಿಗಳು ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ಏನು ಕನಕದುರ್ಗಮ್ಮ ಸರ್ಕಲ್ ನ ಮುಂಭಾಗದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಜಮಾವಣೆಗೊಂಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಅವರು ಕಪ್ಪು ಬಟ್ಟೆಯನ್ನು ಧರಿಸೋದ್ರ ಮೂಲಕ ಜೈಲಿಗೆ ಒಳಗಡೆ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ದರ್ಶನ್ ಅವರ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹೊರಗಡೆ ಕಾಣಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಏನು ಒಂದು ವೆಹಿಕಲ್ಗೆ ಬಟ್ಟೆಯನ್ನ ಕಟ್ಟುವ ಮೂಲಕ ಅವರನ್ನ ಯಾರಿಗೂ ಕಾಣಿಸಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ತಂದಿರತಕ್ಕಂಥದ್ದು. ಅದನ್ನು ಕೂಡ ಪ್ರಮುಖವಾಗಿ ದರ್ಶನ್ ಅವರ ಕಂಡಂತ ಸಂದರ್ಭದಲ್ಲಿ ಮಾಧ್ಯಮಗಳು ಕೂಡ ಅದನ್ನ ವಿಡಿಯೋಗ್ರಫಿ ಮಾಡಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಮುಂಜಾಗ್ರತಾ ಕ್ರಮವಾಗಿ ಆ ಒಂದು ವೆಹಿಕಲ್ಗೆ ಬಟ್ಟೆಯನ್ನು ಕಟ್ಟಿಕೊಂಡು ಬಂದಿರತಕ್ಕಂಥದ್ದು. ಅದನ್ನು ಕೂಡ ಪ್ರಮುಖವಾಗಿ ದರ್ಶನ್ ಅವರನ್ನು ನೋಡ್ಲಿಕ್ಕೆ ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬಂದಿದ್ದಾರೆ. ದಿವ್ಯಾ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಕೂಡ ನಾನು ಮಾಡ್ತೇನೆ. ಸರ್, ಈಗ ತಾವು ಎಲ್ಲಿಂದ ಬಂದಿದ್ದೀರಿ, ಏನ್ ಹೇಳ್ತೀರಿ ಸರ್? ಬಿಡಿ ನೀವು ಮಿಟ್ ಮಾತಾಡಿ. ಸರ್, ನಾನು ಹುಬ್ಬಳ್ಳಿಯಿಂದ ಬಂದು 3 ದಿವಸ ಆಯ್ತವ ಸರ್. ನಾನು ದರ್ಶನ ಅಭಿಮಾನಿನೇ, ಪಕ್ಕಾ ಅಭಿಮಾನಿ. ಅವರು ಏನ್ ತಪ್ಪು ಮಾಡಿದಾರೆ ಅದು ನಾವಂತೂ ಕಣ್ಣಿಂದ ನೋಡ್ಲಿಲ್ಲ. ಆದ್ರೆ ಹೇಳಿದ್ದು ನಾವು ಕೇಳಿದ್ದೇವೆ. ಆದ್ರೆ ತಪ್ಪಾಗಿದೆ. ತಪ್ಪು ಯಾರಿಂದ ಆಗಲ್ಲ ಸರ್, ತಪ್ಪು ಮನುಷ್ಯನಿಂದ, ನಮ್ಗಿಂದ ಆಗುತ್ತೆ, ಅವರಿಂದನೂ ಆಗುತ್ತೆ. ಆದ್ರೆ ಅವರಿಗೆ ದೇವ್ರದು ಮನಸ್ಸು ಒಳ್ಳೇದ್ ಕೊಟ್ಟಿದಾರೆ, ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ. ಈಗ ಹಂಗಾಗಿನೇ ಅವರು ಈಗ ಹೊರಗ್ ಬಂದ್ರೆ ನಮ್ಗೆ ಅಷ್ಟೇ ಸಾಕು. ಮತ್ತೆ ಅವರು ತಪ್ಪು ಮಾಡಿದ್ದಾರೆ. ತಪ್ಪು ಯಾರು ಮಾಡಲ್ಲ ಹೇಳಿ? ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ ಕೊಲೆ ಯಾರು ಮಾಡೋದಿಲ್ಲ. ಹೀಗಾಗಿ ಅದಿನ್ನೂ ಪ್ರೂವ್ ಆಗಬೇಕಾಗಿದೆ. ಅವರು ಇನ್ನೂ ಆರೋಪಿಯಾಗಿದ್ದಾರೆ. ಕೊಲೆ ಆರೋಪದ ಮೇಲೆ ಅವರು ಒಳಗಡೆ ಇದ್ದಾರೆ. ಆದರೆ ದರ್ಶನ ಅಭಿಮಾನಿಗಳು ಹೇಳ್ತಾ ಇರೋದು ತಪ್ಪು, ಅದೇನು ತಪ್ಪಲ್ಲ, ಎಲ್ಲರೂ ಮಾಡ್ತಾರೆ ತಪ್ಪು ಅಂತ. ಎಲ್ಲರೂ ಎಲ್ಲ ತಪ್ಪು ಮಾಡೋಕ್ಕಾಗಲ್ಲ. ಒಂದು ಪಬ್ಲಿಕ್ ಲೈಫಲ್ಲಿ ಇರುವಾಗ ಒಂದಷ್ಟು ಜವಾಬ್ದಾರಿಯುತವಾಗಿ ಮೆಯ್ಯಬೇಕಾಗತ್ತೆ, ಇರಬೇಕಾಗತ್ತೆ. ಅವರು ಬಡವರಿಗೆ ಸಹಾಯ ಮಾಡಿದ್ದಾರೆ ಅಂದ ತಕ್ಷಣ ಏನು ಬೇಕಾದರೂ ಮಾಡ್ತೀವಿ ಅಂತ ಅಲ್ಲ. ಕಾನೂನಿದೆ, ಕಾನೂನನ್ನ ಮೀರಿ ಹೋಗಬಾರ್ದು ಯಾರು ಕೂಡ. ಹೀಗಾಗಿ ಅವ್ರ ಪ್ರೀತಿಯಿಂದ ಆ ರೀತಿಯಾಗಿ ಹೇಳ್ತಾರಷ್ಟೆ. ದರ್ಶನ್ ಅವ್ರನ್ನ ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಒಮ್ಮೆ ಆದರೂ ದರ್ಶನ್ ಅವರನ್ನು ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅಂತ. ಇನ್ನೊಂದು ಕಡೆ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಿಂಗಾಗಾಯ್ತಲ್ಲ ನಮ್ಮ ಬಾಸ್ಗೆ ಅಂತ. ಹೀಗಾಗಿ ಭಾಳ ಭದ್ರತೆ ನಡುವೆ ಕರ್ಕೊಂಡು ಬಂದಿದ್ದಾರೆ. ಈಗ ಅವರು ಆಲ್ಮೋಸ್ಟ್ ಸೆಲ್ಗೆ ಎಂಟ್ರಿ ಕೊಟ್ಟಾಗಿದೆ.
ಮೆಡಿಕಲ್ ಚೆಕಪ್ ಎಲ್ಲ ಮುಗಿದಿದೆ. ಇನ್ನು ಬಳ್ಳಾರಿ ಜೈಲಿನಲ್ಲಿ ಇನ್ನು ದಿನಗಳನ್ನು ಕಳಿಬೇಕಾಗುತ್ತೆ. ಆಲ್ಮೋಸ್ಟ್ ಪರಪ್ಪನ ಅಗ್ರಹಾರ ಜೈಲ್ ವಾತಾವರಣಕ್ಕೆ ಅವರು ಅಡ್ಜಸ್ಟ್ ಆಗಿದ್ರು ಈ 69 ದಿನ. ಈಗ ಅಲ್ಲಿಗೂ ಇಲ್ಲಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಎಲ್ಲ ರೀತಿಯಂಥ ವ್ಯವಸ್ಥೆ ಇತ್ತು, ಅವ್ರಿಗೆ ಅವಕಾಶ ಕೊಟ್ಟಿದ್ರು, ಅದರಿಂದನೇ ದೊಡ್ಡ ಚರ್ಚೆ ಆಯಿತು. ಇಲ್ಲಿ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.